ಸ್ನೇಹಿತರೆ, ಇಂಡಿಯನ್ ಕೋಸ್ಟ್ ಗಾರ್ಡ್ ನಲ್ಲಿ ಕಾರ್ಯರತಕ್ಕಂತ ನಾವಿಕ ಮತ್ತ ಡೊಮೆಸ್ಟಿಕ್ ಬ್ರಾಂಚ್ ಅಲ್ಲಿ ಇದಕ್ಕೂ ಮುಂಚೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಮುಗಿದಾದ್ಮೇಲೆ ಇವಾಗ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಸ್ಕೋರ್ ಕೂಡ ಬಿಡುಗಡೆ ಮಾಡಿದ್ರೆ, ಅಂದ್ರೆ ಡೈರೆಕ್ಟ್ ಆಗಿ ಮೆರಿಟ್ ಕೂಡ ಇಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೂ ಮುಂಚೆ ಒಂದು ಕೋಸ್ಟಲ್ ಕಾಡಿರ್ತಕ್ಕಂಥ ಒಟ್ಟು ನಾವಿಕ ಮತ್ತ ಒಂದು ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 330 ಹುದ್ದೆಗಳ ಟೋಟಲ್ ಆಗಿ ಇಲ್ಲಿ ಖಾಲಿ ಇರತಕ್ಕಂಥದ್ದು. ಅಂದ್ರೆ ಇದಕ್ಕೂ ಮುಂಚೆ ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ. ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಒಂದು ಎಕ್ಸಾಮ್ ಅನ್ನ ಬರ್ದಿದ್ರಿ, ಇವಾಗ ಪ್ರತಿಯೊಬ್ಬರು ಕೂಡ ನೀವು ಒಂದು ಎಕ್ಸಾಮ್ ಅಲ್ಲಿ ಎಷ್ಟು ಅಂಕಗಳನ್ನ ತಗೊಂಡಿದ್ರಿ ಅಂತ ಚೆಕ್ ಮಾಡ್ಕೋಬಹುದು. ಆ ಒಂದು ಅಂಕಗಳನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದಕ್ಕೂ ಮುಂಚೆ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ವಿಡಿಯೋ ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿನ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬಹುದು. ಇನ್ನು ಡೈರೆಕ್ಟ್ ಆಗಿ ಈ ಒಂದು ಆಫೀಸ್ ವೆಬ್ಸೈಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಇದಕ್ಕೂ ಮುಂಚೆ ಯಾರೆಲ್ಲ ಒಂದು ಎಕ್ಸಾಮ್ ನ ಬರ್ತಿದ್ರಿ, ಪ್ರತಿಯೊಬ್ಬರು ಕೂಡ ನಾನು ಇವಾಗ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಸ್ಕೋರ್ ಎಷ್ಟಾಗಿದೆ ಅಂತ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ಇವಾಗ ಯಾವ ರೀತಿ ಚೆಕ್ ಮಾಡೋದು ಅಂತ ಇವರಿಗೆ ನೋಟ್ ತಗೊಂಡು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ನೋಡಿ, ಅನೌನ್ಸ್ಮೆಂಟ್ ಅಂತ ಇಲ್ಲಿ ಕೆಳಗಡೆ ಅವರು ಕೊಡದಲ್ಲ, ಇಲ್ಲಿ ಕೆಳಗಡೆ ಅವರು ಯಾವ ಒಂದು ಅನೌನ್ಸ್ಮೆಂಟ್ ಗಳಿವೆ ಅಂತ ಇಲ್ಲಿ ಕೆಳಗಡೆ ಕೊಡ್ತಾ ಇರ್ತಾರ. ನೀವು ಇಲ್ಲಿ ಯಾವ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಇಲ್ಲಿ ಡೈರೆಕ್ಟ್ ಆಗಿ ನೋಡಿದ್ವಿ, ದ ರಿಸಲ್ಟ್ ಸ್ಟೇಜ್ 2 ಅಂತ ಕೊಡದಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ್ಮೇಲೆ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇದಕ್ಕೂ ಮುಂಚೆ ನೀವು ಇಲ್ಲಿ ಅರ್ಜನ ಸಲ್ಲಿಸುವಾಗ ಯಾವ ಒಂದು ಮೇಲ್ ನ ಕೊಟ್ಟಿರ್ತೀರಿ ಆ ಒಂದು ಮೇಲ್ ನ ಹಾಕೊಳ್ಳಿ. ಇನ್ನು ಇದಕ್ಕೂ ಮುಂಚೆ ನೀವು ಯಾವ ಒಂದು ಪಾಸ್ವರ್ಡ್ ನ ಸೆಟ್ ಮಾಡಿರ್ತೀರಿ ಆ ಒಂದು ಪಾಸ್ವರ್ಡ್ ನ ಹಾಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಚನ್ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ನೀವೇನಾದ್ರೂ ಪಾಸ್ವರ್ಡ್ ಅನ್ನ ಮರ್ತಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಫಾರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಪಾಸ್ವರ್ಡ್ ನ ರಿಕವರಿ ಮಾಡ್ಕೊಂಡು ಅದಾದ್ಮೇಲೆ ಲಾಗಿನ್ ಆಗಿ ನೀವು ಇಲ್ಲಿ ನಿಮ್ಮ ಸ್ಕೋರ್ ಕೂಡ ಚೆಕ್ ಮಾಡ್ಕೋಬಹುದು. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡ್ ಅಲ್ಲಿ ನಿಮ್ಮ ನೇಮ್ ಕೂಡ ಕೊಟ್ಟಿರ್ತಾರೆ, ಜೊತೆಗೆ ನಿಮ್ಮ ಫೋಟೋ ಕೂಡ ಬಂದಿರುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ 3 ಲೈನ್ ಅಂತ ಕೊಡ್ತಲ್ಲ, ಒಂದು 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೈಡ್ ಅಲ್ಲಿ ಬಂದಿರತಕ್ಕಂಥ ಒಂದು ನೋಟಿಸ್ ಆ ಕಡೆ ಹೋಗುತ್ತೆ. ಇನ್ನು ಹೋದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇವಾಗ ಇಲ್ಲಿ ನೋಡಿದ್ವು ನಿಮ್ಮ ಎಕ್ಸಾಮಿನೇಷನ್ ರಿಸಲ್ಟ್ ಕೂಡ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಕ್ಯಾಂಡಿಡೇಟ್ ನೇಮ್ ಅನ್ನ ಕೊಡಿದ್ರೆ, ಇನ್ನ ರಿಜಿಸ್ಟ್ರೇಷನ್ ನಂಬರು, ನಂತರ ಪೋಸ್ಟ್ ಅಪ್ಲೀಡು ಅಂದ್ರೆ ನೀವು ಯಾವ ಒಂದು ಹುದ್ದೆಗೆ ಅಪ್ಲೈ ಮಾಡಿದ್ರಿ ಆ ಒಂದು ಪೋಸ್ಟ್ ನೇಮ್ ಇದೆ. ಇನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ದು ಯಾವ ಒಂದು ಕೆಟಗರಿ ಇತ್ತು ಆ ಒಂದು ಕೆಟಗರಿನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಸೀಲ್ ಕೂಡ ಅವರು ಪಡೆದಿರ್ತಕ್ಕಂಥದ್ದು. ಇಲ್ಲಿ ಸೀಲ್ ಅಲ್ಲಿ ನೋಡ್ಕೊಂಡು ನೀವು ನಾಟ್ ಶಾರ್ಟ್ ಲಿಸ್ಟೆಡ್ ಅಂತ ಕೊಡಿದ್ರೆ, ಅಂದ್ರೆ ನೀವು ಇಲ್ಲಿ ಶಾರ್ಟ್ ಲಿಸ್ಟಿಂಗ್ ಆಗ್ಬೇಕಂದ್ರೆ ಮಿನಿಮಮ್ ಆಗಿ ಪಾಸಿಂಗ್ ಮಾರ್ಕ್ಸ್ ಅಂತ ಇರುತ್ತೆ. ಎಷ್ಟು ಪಾಸಿಂಗ್ ಮಾರ್ಕ್ಸ್ ಅನ್ನ ತಗೊಂಡ್ರೆ ನೀವು ಇಲ್ಲಿ ಶಾರ್ಟ್ ಲಿಸ್ಟಿಂಗ್ ಗೆ ಕ್ವಾಲಿಫೈ ಆಗ್ಬೇಕಿತ್ತಂದ್ರೆ ಅದ್ರ ಬಗ್ಗೆ ಕೂಡ ಈಗ ಇವರಿಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೀಲ್ ಬಗ್ಗೆ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಸ್ಟೇಜ್ ಫಸ್ಟ್ ರಿಸಲ್ಟ್ ಅಂತ ಕೂಡ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ, ಫೇಲ್ ಇನ್ ಸ್ಟೇಜ್ ಫಸ್ಟ್ ಅಂತ ಕೊಡಿದ್ರೆ ನಾವಿಲ್ಲಿ ಮೊದಲನೇ ಹಂತದಲ್ಲಿ ಫೇಲ್ ಆಗಿದೀವಿ ಅಂತ ಇಲ್ಲಿ ಮೇಲ್ಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಾಟ್ ಅಬ್ಟೈನ್ಡ್ ಪಾಸಿಂಗ್ ಮಾರ್ಕ್ಸ್ ಇನ್ ಸ್ಟೇಜ್ ಫಸ್ಟ್ ಅಂತ ಕೊಡಿದ್ರೆ ಅಂದ್ರೆ ಯಾಕೆ ನಾವು ಫೇಲ್ ಆಗಿದೀವಿ ಅಂತ ಇಲ್ಲಿ ಮುಂದ್ಗಡೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ನಾವಿಲ್ಲಿ ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗೋದಕ್ಕೆ ಕನಿಷ್ಠವಾಗಿ ಮಾರ್ಕ್ಸ್ ಅನ್ನು ನಾವು ತಗೊಂಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಫೇಲ್ ಆಗಿದ್ವಿ ಅಂತ ಇಲ್ಲಿ ಮೇಲ್ಗಡೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಒಂದು ಟೇಬಲ್ ಕೂಡ ಕೊಡಿದ್ರೆ, ಯಾವ ರೀತಿ ಟೇಬಲ್ ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಪೋಸ್ಟ್ ನೇಮ್ ಕೊಡಿದ್ರೆ ನಾವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಿದ್ವಿ ಒಂದು ಪೋಸ್ಟ್ ನೇಮ್ ಇದೆ. ಇನ್ನ ಪಾಸಿಂಗ್ ಮಾರ್ಕ್ಸ್, ಅದೇ ರೀತಿ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ ಅವರು ಕೊಟ್ಟಿದ್ರು. ಇಲ್ಲಿ ನಾವು ಎಷ್ಟು ಮಾರ್ಕ್ಸ್ ನ ತಗೋಬೇಕಿತ್ತಂದ್ರೆ ಕನಿಷ್ಠವಾಗಿ ನಾವು ಇಲ್ಲಿ 27 ಮಾರ್ಕ್ಸ್ ನ ತಗೋಬೇಕಿತ್ತು. ಯಾಕಂದ್ರ ಒಂದು ಮೆರಿಟ್ ಲಿಸ್ಟ್ ಗೆ ನಾವು ಇಲ್ಲಿ ಕ್ವಾಲಿಫೈ ಆಗೋದಕ್ಕೆ 27 ಮಾರ್ಕ್ಸ್ ಅಂತ ನಾವು ಇಲ್ಲಿ ಕನಿಷ್ಠವಾಗಿ ತಗೊಳ್ಳೇಬೇಕಾಗುತ್ತೆ. ಇನ್ನ ನಾವು ಎಷ್ಟು ಮಾರ್ಕ್ಸ್ ನ ತಗೊಂಡಿವಿ ಅಂತ ಇಲ್ಲಿ ಕೆಳಗಡೆ ಕೊಡಿದ್ರೆ ಮಾರ್ಕ್ಸ್ ಅಪ್ಡೇಟ್ ಅಂತ ಕೊಡಿದ್ರೆ ಇಲ್ಲಿ ನಾವು 17 ಮಾರ್ಕ್ಸ್ ನ ತಗೊಂಡಿವಿ. ಟೋಟಲ್ ಆಗಿ 60 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ನ ಬರ್ತಿದ್ವಿ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಇರ್ದಿಲ್ಲ. ನಿಮ್ಗೂ ಕೂಡ ಗೊತ್ತಿತ್ತು ಒಂದು ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ ಇದ್ದಿಲ್ಲ ಅಂತ. ಇನ್ನು ಇಲ್ಲಿ ಮುಂದ್ಗಡೆ ಟೋಟಲ್ ಅಂತ ಎಲ್ಲ ಕೊಟ್ಟಲ್ಲಿ ಇಲ್ಲೂ ಕೂಡ ಅವರು ಟೋಟಲ್ ಮಾರ್ಕ್ಸ್ ಅನ್ನ ಕೊಡಿದ್ರೆ ಅದೇ ರೀತಿ ನಾವು ತಗೊಂಡಿರ್ತಕ್ಕಂಥ ಒಂದು ಅಂಕಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನ ಇಲ್ಲಿ ಯಾರೆಲ್ಲ 27 ಮಾರ್ಕ್ಸ್ ಅನ್ನ ತಗೊಂಡಿದ್ರಿ ಅಂದ್ರೆ ಒಂದು ಕೆಟಗರಿ ಆಧಾರದ ಮೇಲೆ ಇತ್ತು, ಯಾರೆಲ್ಲ ನೀವು ಇಲ್ಲಿ ಪಾಸ್ ಆಗಿದ್ರಿ, ನಿಮ್ಗೆ ಶಾರ್ಟ್ ಲಿಸ್ಟಿಂಗ್ ಎಷ್ಟಕ್ಕೆ ನಿಂತಿದೆ ಅಂತ ನಮಗೆ ಇಲ್ಲಿ ಗೊತ್ತಿರುತ್ತೆ. ನಿಮ್ಗೆ ಇಲ್ಲಿ ಮತ್ತೊಂದು ಆಪ್ಷನ್ ಕೂಡ ಬಂದಿರುತ್ತೆ ಮೇಲ್ಗಡೆ ಶಾರ್ಟ್ ಲಿಸ್ಟಿಂಗ್ ಅಂತ ಅವರು ಒಂದು ಮಾರ್ಕ್ಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಯಾರೆಲ್ಲ ಒಂದು ಪಾಸ್ ಆಗಿದ್ರೆ ಅಂದ್ರೆ ಕನಿಷ್ಠವಾಗಿ SC ST ಅವರಿಗೆ ಸಂಬಂಧಪಟ್ಟಂತೆ 27 ಮಾರ್ಕ್ಸ್ ಪಾಸಿಂಗ್ ಇರುತ್ತೆ. ಇನ್ನ OBC ಇನ್ನ ಜನರಲ್ ಕ್ಯಾಂಡಿಡೇಟ್ ಸಂಬಂಧಪಟ್ಟಂತೆ 30 ಇರ್ಬೋದು. ಇಲ್ಲಿ ಯಾರೆಲ್ಲ ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನ ತಗೊಂಡಿರ್ತೀರಿ, ನೀವು ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಂತ ಸೈಡ್ ಅಲ್ಲಿ ಕೊಟ್ಟಿರ್ತಾರ, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಅವರು ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರ. ಒಂದು ನೀವು ಪಾಸಿಂಗ್ ಆಗಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ ಪಾಸ್ ಅಂತ ಕೊಟ್ಟು ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರಿ ಅಂತ ಅವರು ಸೈಡ್ ಅಲ್ಲಿ ಕೊಟ್ಟಿರ್ತಾರ. ಇನ್ನು ಶಾರ್ಟ್ ಲಿಸ್ಟಿಂಗ್ ಆಗಿರ್ತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಸೈಡ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಬಂದಿರುತ್ತೆ ಯುವರ್ ಶಾರ್ಟ್ ಲಿಸ್ಟೆಡ್ ಅಂತ ಬಂದಿರುತ್ತೆ. ಒಂದ್ ವೇಳೆ ನೀವು ಇಲ್ಲಿ 2ನೇ ಹಂತಕ್ಕೆ ಕ್ವಾಲಿಫೈ ಆಗಿದ್ರೆ ನಿಮ್ಗೆ ಗ್ರೀನ್ ಕಲರ್ ಅಲ್ಲಿ ಇಲ್ಲಿ ಯುವರ್ ಶಾರ್ಟ್ ಲಿಸ್ಟೆಡ್ ಅಂತ ಇಲ್ಲಿ ಬಂದಿರುತ್ತೆ. ಸೆಕೆಂಡ್ ಸ್ಟೇಜ್ ಗೆ ನೀವು ಕ್ವಾಲಿಫೈ ಆಗಿದ್ರಿ, ನೀವು ಮುಂದಿನ ಹಂತಕ್ಕೆ ಇಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ಅವರು ಇಲ್ಲಿ ಸೈಡ್ ಅಲ್ಲಿ ಕೂಡ ಕೊಟ್ಟಿರ್ತಾರ. ಸದ್ಯಕ್ಕೆ ಯಾರೆಲ್ಲ ಈಗ
ಅಂದ್ರೆ ಶಾರ್ಟ್ ಲಿಸ್ಟಿಂಗ್ ಆಗದೆ ಇರತಕ್ಕಂತ ಅಭ್ಯರ್ಥಿಗಳಾಗಲಿ ಮತ್ತೆ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಅನ್ನ ತಗೊಳ್ಳದೆ ಇರತಕ್ಕಂತ ಅಭ್ಯರ್ಥಿಗಳಿಗೆ ಅವರು ಡೈರೆಕ್ಟ್ ಆಗಿ ಈ ರೀತಿ ಕೊಟ್ಟಿರ್ತಾರ. ಯಾವ ರೀತಿ ಕೊಟ್ಟಿರ್ತಾರ ಅಂದ್ರ ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನೋಡಿ ನೀವು ಇಲ್ಲಿ ಸೈಡ್ ಅಲ್ಲಿ ಒಂದು ಸೀಲ್ ನ ಕೊಡಿದಾರಲ್ಲ ನಾಟ್ ಸ್ಯಾಟಿಸ್ಫೈಡ್ ಅಂತ ಈ ರೀತಿ ಒಂದು ಸೀಲ್ ನ ಕೊಟ್ಟಿರ್ತಾರ. ನೀವೇನಾದ್ರೂ ಕ್ವಾಲಿಫೈ ಆಗಿ ಶಾರ್ಟ್ ಲಿಸ್ಟಿಂಗ್ ಆಗಿದ್ರೆ ನಿಮ್ಗೆ ಇಲ್ಲಿ ಅವರು ಸ್ಯಾಟಿಸ್ಫೈಡ್ ಅಂತ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಒಂದು ಸೀಲ್ ಅನ್ನ ಕೊಟ್ಟಿರ್ತಾರ. ಯಾರೆಲ್ಲ ಒಂದು ಎಕ್ಸಾಮ್ ಅನ್ನ ಬರೆದ್ರಿ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಕ್ವಾಲಿಫೈ ಆಗಿದ್ರೆ ನಿಮಗೆ ಪ್ರತಿಯೊಬ್ಬರು ಕೂಡ ಅವರು ಗ್ರೀನ್ ಕಲರ್ ಅಲ್ಲಿ ಒಂದು ಸೀಲ್ ಅನ್ನ ಹೊಡೆದಿರ್ತಾರ ಸ್ಯಾಟಿಸ್ಫೈಡ್ ಅಂತ. ಇನ್ನ ಯಾರೆಲ್ಲ ಶಾರ್ಟ್ ಲಿಸ್ಟಿಂಗ್ ಅಲ್ಲಿ ನಿಂತಿರಲ್ಲ ಅವರಿಗೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಯಾವ ಒಂದು ನಿಮಗೆ ಸೀಲ್ ಕಾಣ್ತಿದಲ್ಲ ನಿಮಗೂ ಕೂಡ ಇದೇ ರೀತಿ ಒಂದು ಸೀಲ್ ಇರುತ್ತೆ. ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ಯಾರೆಲ್ಲ ಒಂದು ಎಕ್ಸಾಮ್ ಅನ್ನ ಬರೆದಿದ್ರಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ ಆಗಿ ಈ ಒಂದು ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇದಕ್ಕೂ ಮುಂಚೆ ಯಾರೆಲ್ಲ ಇಲ್ಲಿ ಅರ್ಜಿನ ಸಲ್ಲಿಸಿ ಒಂದು ಎಕ್ಸಾಮ್ ಅನ್ನ ಬರ್ದಿದ್ರಿ ಇಲ್ಲಿ ಪೋಸ್ಟ್ ನೇಮ್ ಬಂದ್ಬಿಟ್ಟು ನಾವಿಕ ಮತ್ತ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಒಂದು ಪೋಸ್ಟ್ ನೇಮ್ ಇತ್ತು. ನೋಡೋದು ಇಲ್ಲಿ ನಾವಿಕ ಡಿಬಿ ಮತ್ತ ನಾವಿಕ ಜಿಡಿ ಅಂತ ಒಂದು ಹುದ್ದೆಗಳ ಹೆಸರಿತ್ತು. ನೀವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಿದ್ರೆ ಒಂದು ಪೋಸ್ಟ್ ನೇಮ್ ಅನ್ನ ಕೊಡಿದ್ರೆ ಕೆಳಗಡೆ ಇಲ್ಲಿ ಇನ್ನ ಇದಾದ್ಮೇಲೆ ನೀವು ಕ್ಯಾಟಗರಿನ ಕೊಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ನೇಮ್ ನಲ್ಲಿ ಮೇಲ್ಗಡೆ ಅವರು ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಕೂಡ ನಿಮ್ಮ ಒಂದು ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡು ಕ್ವಾಲಿಫೈ ಆಗಿದ್ರೆ ಅಥವಾ ನೀವು ಶಾರ್ಟ್ ಲಿಸ್ಟಿಂಗ್ ಆಗಿದ್ರೆ ಎರಡನೇ ಹಂತದಲ್ಲಿ ಯಾವ ರೀತಿ ಒಂದು ಆಯ್ಕೆ ವಿಧಾನ ಇರುತ್ತೆ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ಆ ಒಂದು ವಿಧಾನಕ್ಕೆ ನೀವು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ನ ಯಾರೆಲ್ಲ ಈ ಒಂದು ಎಕ್ಸಾಮ್ ಅನ್ನ ಬರ್ದಿದ್ರಿ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಇನ್ನೊಂದು ಚೆಕ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಇದಕ್ಕೂ ಮುಂಚೆ ಯಾರೆಲ್ಲ ಒಂದು ಎಕ್ಸಾಮ್ ಅನ್ನ ಬರ್ದಿದ್ರಿ ಪ್ರತಿಯೊಬ್ಬರು ಕೂಡ ನೀವು ಒಂದು ಎಕ್ಸಾಮಿನೇಷನ್ ರಿಸಲ್ಟ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಒಂದು ಮಾಹಿತಿ ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಒಂದು ಎಕ್ಸಾಮ್ ಅನ್ನ ಬರ್ದಿದ್ರೆ ಅವರು ಕೂಡ ತಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.